ನಮಸ್ತೆ ಸ್ನೇಹಿತರೆ, B&W ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಇರ್ತಾಳೆ. ಆದರೆ ಒಬ್ಬ ಯಶಸ್ವಿ ಪುರುಷ ಒಂದು ಹೆಣ್ಣಿನ ಹಿಂದೆ ಬಿದ್ದರೆ ಜೀವ ಮತ್ತು ಜೀವನ ಎರಡೂ ಕಳ್ಕೊಳ್ತಾನೆ ಅನ್ನೋದಕ್ಕೆ ಮೈಸೂರು ಲೋಕೇಶ್ ಮತ್ತು ದರ್ಶನ್ ಬೆಸ್ಟ್ ಎಕ್ಸಾಂಪಲ್. ಮೈಸೂರು ಲೋಕೇಶ್ ಎಂಬ ನಟ ಯಾರಿಗೆ ತಾನೇ ಗೊತ್ತಿಲ್ಲ. ಒಬ್ಬ ಅದ್ಭುತ ನಟನಾಗಿ, ಕಳನಟನಾಗಿ, ಹಾಸ್ಯ ನಟನಾಗಿ, ಪೋಷಕ ನಟನಾಗಿ ಚಲನಚಿತ್ರಗಳಲ್ಲಿ ಮಿಂಚಿದ್ದ ಮೈಸೂರು ಲೋಕೇಶ್ ಸರ್ವಮಂಗಳ ಅನ್ನೋವಂಥ ಒಬ್ಬ ಸಹನಟಿ ಹಿಂದೆ ಬಿದ್ದು ಅದೇ ನಟಿ ಹಾಕಿದ್ದ ವಿಷಕ್ಕೆ ಜೀವ ಕಳೆದುಕೊಂಡ ಲೋಕೇಶ್ ಒಂದು ಕಡೆ ಆದರೆ, ಇಡೀ ಪ್ರಪಂಚದಲ್ಲಿ ಯಾರು ಏನೇ ಹೇಳಿದ್ರೂ ಕೂಡ ನಮ್ಮ ನಟನೆ ದೇವರು ಅಂತ ಬೆಂಬಲಿಸೋ ಕಟ್ಟ ಅಭಿಮಾನಿಗಳು ಮತ್ತು ಅಪ್ಪಟ ಅಭಿಮಾನಿಗಳು ಇರೋದು ರಾಜ್ಕುಮಾರ್ಗೆ ಬಿಟ್ಟರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ. ನೋಡಿ ಹೇಗಿದೆ, ಆಡಿಷನ್ಗೆ ಬಂದ ಒಂದು ಹೆಣ್ಣಿನ ಸಹವಾಸ ಮಾಡಿ ಈಗ ಕೊಲೆ ಕೇಸ್ನಲ್ಲಿ ಜೈಲು ಸೇರ್ತಾರೆ. ಯಶಸ್ಸು, ಕೀರ್ತಿ ಎಲ್ಲವೂ ಉತ್ತುಂಗದಲ್ಲಿ ಇರುವಾಗ ಈ ರೀತಿ ಹೆಣ್ಣಿನ ಸಹವಾಸದಿಂದ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡ್ರು ದರ್ಶನ್. ಒಳ್ಳೆ ಹೆಂಡತಿ, ಒಳ್ಳೆ ಮಗ, ಉತ್ತಮ ಕುಟುಂಬ, ಪ್ರಾಣ ಬೇಕಾದರೆ ಕೊಡೋದಕ್ಕೆ ಸಿದ್ಧ ಅಂತಿರೋ ಅಭಿಮಾನಿಗಳು, ರಾಜನಂತೆ ಮೆರಿಬೇಕಾಗಿದ್ದ ದರ್ಶನ್ ಇವತ್ತು ಜೈಲಿನಲ್ಲಿ ಹಾಸಿಗೆ, ದಿಂಬು ಹಾಗೂ ತಟ್ಟೆ ಲೋಟಕ್ಕೂ ಕೂಡ ಬೇಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಾಗಿ ಮೈಸೂರು ಲೋಕೇಶ್ ಅವರಿಗೂ ಕೂಡ ಒಂದು ಸುಂದರ ಕುಟುಂಬ ಇರುತ್ತೆ. ಜೋಗಿ ಸಿನಿಮಾದಲ್ಲಿ ಬಿಡ್ಡ ಅನ್ನೋ ಪಾತ್ರದಿಂದ ಫೇಮಸ್ ಆಗಿದಂಥ ಆದಿ ಮತ್ತು ಪವಿತ್ರ ಲೋಕೇಶ್ ಇವರಿಬ್ಬರು ಮೈಸೂರು ಲೋಕೇಶ್ ಅವರ ಮಕ್ಕಳು. ಸಿನಿಮಾ ರಂಗದಲ್ಲಿ ಮಕ್ಕಳನ್ನು ಯಶಸ್ವಿಯಾಗಿ ಮುನ್ನಡೆಸಬೇಕಾಗಿದ್ದಂತಹ ಮೈಸೂರು ಲೋಕೇಶ್ ಅವರು ಸರ್ವಮಂಗಳ ಅನ್ನುವಂತಹ ಒಂದು ಸಹನಟಿಯಿಂದ ಬಿದ್ದು ತನ್ನ ಜೀವವನ್ನೇ ಕಳ್ಕೊತಾರೆ. ಯಾವ ನಟಿ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತಾರೋ, ಯಾವ ನಟಿಯೊಂದಿಗೆ ಒಂದು ಪ್ರೇಮ ವಿಚಾರವನ್ನು ಇಟ್ಕೊಂಡಿರ್ತಾರೋ ಅದೇ ನಟಿ ಮೈಸೂರು ಲೋಕೇಶ್ ಅವರಿಗೆ ವಿಷ ಹಾಕಿ ಸಾಯಿಸಿರ್ತಾರೆ. ಆ ನಟಿ ಹೆಸರು ಸರ್ವಮಂಗಳ ಅಂತ. ಆಕೆಯೂ ಕೂಡ ಒಬ್ಬ ಹಾಸ್ಯ ನಟನ ಪತ್ನಿಯಾಗಿದ್ದರು. ಆ ಹಾಸ್ಯ ನಟನ ಹೆಸರನ್ನು ನಾವಿಲ್ಲಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಮೈಸೂರು ಲೋಕೇಶ್ ಅವರಿಗೆ ವಿಷ ಹಾಕಿ ಜೀವ ತೆಗೆದಿದ್ದಂಥ ಸರ್ವಮಂಗಳ ಜೈಲು ಸೇರ್ತಾರೆ. ಆ ಜೈಲಲ್ಲೇ ಅವರಿಗೆ ಜಾಂಡೀಸ್ ಬಂದು ಸತ್ತೋಗ್ತಾರೆ. ಸ್ನೇಹಿತರೆ, ಇಲ್ಲಿ ಯಾರೂ ಕೂಡ ಸಾಚ ಅಲ್ಲ. ಸಿನಿಮಾ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅಕ್ರಮ ಸಂಬಂಧ ಇರೋರು ತುಂಬ ಜನ ಇದ್ದಾರೆ. ಆದರೆ ಯಾವುದು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇದ್ದರೆ ಉತ್ತಮ. ಒಂದು ಹೆಣ್ಣಿನ ಸಹವಾಸ ಮಾಡಿ ಆಕೆ ಹಿಂದೆ ಬಿದ್ದು ಉತ್ತುಂಗದಲ್ಲಿರತಕ್ಕಂತಹ ಒಬ್ಬ ನಟ ಜೈಲು ಸೇರಿದ್ರೆ ಇನ್ನೊಬ್ಬ ನಟ ಜೀವವನ್ನೇ ಕಳ್ಕೊತಾರೆ. ಒಂದು ಹೆಣ್ಣು ಮಾಯ ಇದ್ದಂಗೆ, ಅವಳು ಜೀವನೂ ತೆಗೀತಾಳೆ, ಜೀವನನೂ ಕೂಡ ಹಾಳು ಮಾಡ್ತಾಳೆ ಅನ್ನೋದಕ್ಕೆ ಮೈಸೂರು ಲೋಕೇಶ್ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬೆಸ್ಟ್ ಎಕ್ಸಾಂಪಲ್ ಅಂತ ನನಗನ್ನಿಸ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ.